ನಮಸ್ತೆ ಎಲ್ರಿಗೂ. ನಾನಿವತ್ತು ದೀಪಾವಳಿ ಹಬ್ಬದ್ದು ವ್ಲಾಗ್ ಮಾಡ್ತಾ ಇದ್ದೀನಿ. ದೀಪಾವಳಿ ಹಬ್ಬದಲ್ಲಿ ಇಷ್ಟೊಂದು ದೀಪ, ನಂಗೆ ದೀಪಾವಳಿ ಹಬ್ಬ ಅಂದ್ರೇ ತುಂಬ ಇಷ್ಟ. ತುಂಬ ದೀಪ ಹಚ್ತೀನಿ. ಆದರೆ ಹೊಸ್ಲ ಹತ್ರ ಇಡುವಾಗ ಮಾತ್ರ ಸೆಗಣಿಯಲ್ಲಿ ಉಂಡೆ ಮಾಡಿ ಅದನ್ನು ವೀಳ್ಯದೆಲೆ ಮೇಲಿಟ್ಟು, ಆಮೇಲೆ ಒಂದು ಎಲೆ ಇಟ್ಟು ಹೂವದಿಂದ ಅಲಂಕಾರ ಮಾಡಿ ದೀಪ ಇಟ್ಟು ಹೊಸ್ಲ ಹತ್ರ ಇಡ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ಎಲೆ ಮೇಲ್ಗಡೆ ಹಾಗೆ ಇಡ್ತೀನಿ. ಸೊ ಈ ಸಲ ಏನಪ್ಪ ಅಂದರೆ ಒಂದು ರಂಗೋಲಿದು ತೊಗೊಂಬಂದಿದೆ ಡಿ-ಮಾರ್ಟಲ್ಲಿ. ಸಿಂಪಲಾಗಿ ಹಿಂಗೆ ಪೌಡ್ರ್ ತುಂಬಿಟ್ಟು ಬಾಕ್ಸ್ ಒಳಗಡೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ. ಸೊ ದೀಪಾವಳಿ ಹಬ್ಬದಲ್ಲಿ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ತುಳಸಿ ಕಟ್ಟೆ ಹತ್ರ ಈಚೆ ಕಡೆ ಎಲ್ಲ ಹಚ್ಚಿದ್ದೀನಿ. ಇವತ್ತು ದೀಪಾವಳಿ ಹಬ್ಬದ್ದು ಮೊದಲನೇ ದಿನ ದೀಪಾವಳಿ ಹಬ್ಬ. ಸೊ ನನ್ನ ತಂಗಿ 14 ದೀಪ ಹಚ್ಚು ಈಚೆ ಕಡೆ ಅಂತ ಹೇಳಿದ್ಲು. ಸೊ ಅದಕ್ಕೆ 14 ದೀಪ ಹಚ್ಚಿದ್ದೀನಿ. ಮತ್ತು ನಮ್ಮ ಮನೆ ಎಂಟ್ರೆನ್ಸಲ್ಲಿ ಬಾಗಿಲಲ್ಲಿ ಈ ರೀತಿ ರಂಗೋಲಿ ಹಾಕಿದ್ದೀನಿ. ಫ್ರೀ ಸ್ಟೈಲ್ ರಂಗೋಲಿ ಅಂತ ಹೇಳ್ಬೋದು. ಸೊ ಒಂದು ಸಣ್ಣದು ಬಿಟ್ಬಿಟ್ಟು ಅದನ್ನ ಹೇಗೆ ಡಿಸೈನ್ ಮಾಡ್ಕೊಂಡೋದ್ರೆ ಈ ರೀತಿ ಬಂತು. ತುಂಬ ಚೆನ್ನಾಗಿ ಬಂತು. ನನಗೂ ಖುಷಿ ಆಯಿತು, ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅಂತ. ನಂಗೆ ತುಂಬ ಇಷ್ಟ ಆಗುತ್ತೆ ಈ ಥರ ರಂಗೋಲಿ ಬಿಡೋದಕ್ಕೆ. ಸೊ ಹೊಸ್ತಿಲ್ ಹತ್ರ ಈ ರೀತಿ ರೆಡಿ ರಂಗೋಲಿ ಸ್ಟೇನರ್ಸ್ ಇರ್ತಲ್ಲ, ಸೊ ಅದರಲ್ಲಿ ಮಾಡಿದ್ದು. ಮತ್ತು ಒಳಗಡೆ ಸಿಂಪಲ್ ಈಚೆ ಕಡೆ ಎಲ್ಲ ಕೈಯಲ್ಲೇ ಬಿಟ್ಟಿರೋದು ರಂಗೋಲಿ. ಇದನ್ನು ಅಷ್ಟೇ ಎಳೆ ರಂಗೋಲಿ ಬರುತ್ತಲ್ಲ, ಅದನ್ನೇ ಸ್ವಲ್ಪ ಡಿಸೈನ್ ಮಾಡಿದ್ದೀನಿ. ನನಗೂ ಫಸ್ಟ್ ರಂಗೋಲಿ ಎಲ್ಲ ಅಷ್ಟು ಡಿಸೈನ್ ಮಾಡೋಕ್ಕೆ ಬರ್ತಿರಲಿಲ್ಲ. ಇವಾಗ ಹಾಕಿ ಸ್ವಲ್ಪ ಅಭ್ಯಾಸ ಆಗಿದೆ. ದೇವ್ರ ಮನೇಲಿ ಈ ರೀತಿ ಅಲಂಕಾರ ಮಾಡಿದ್ದೀನಿ. ದೀಪಾವಳಿ ಹಬ್ಬ ಅಲ್ವಾ, ಸೊ ಅದಕ್ಕೆ ದೀಪದಲ್ಲೇ ದೇವ್ರ ಮನೇನ ಅಲಂಕಾರ ಮಾಡಿದ್ದೀನಿ. ನನಗೆ ದೀಪಾವಳಿ ಹಬ್ಬ ಅಂದರೆ ತುಂಬ ಇಷ್ಟ. ದೀಪ ಎಲ್ಲ ಹಚ್ಚಿಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಇವತ್ತು ನಮ್ಮನೆ ಮೊದಲನೇ ದಿನದ ದೀಪಾವಳಿ ಈ ರೀತಿ ಇತ್ತು. ಯಾವ ಹೆಣ್ಮಕ್ಳಿಗೆ ಇಷ್ಟ ಇರಲ್ಲ ಇಲ್ಲಿ ದೀಪಾವಳಿ ಹಬ್ಬ, ಸಂಕ್ರಾಂತಿ ಹಬ್ಬ ಎಲ್ಲ ತುಂಬ ಇಷ್ಟ ಆಗುತ್ತೆ. ನನಗೂ ಅಷ್ಟೇ ತುಂಬ ಇಷ್ಟ. ಓಡಾಡಿಕೊಂಡು ಮಾಡಬೇಕು ಹಬ್ಬ ಅಂದರೆ ಒಂಥರ ಸಂಭ್ರಮದಿಂದ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಡೆಕೋರೇಷನ್ನು, ಒಂಥರ ರೆಸ್ಟ್ ಇಲ್ಲ ಅಂದ್ರೂ ಆ ಫಂಕ್ಷನ್ ಎಲ್ಲ ಆದಮೇಲೆ ಏನೋ ಒಂಥರ ಸಮಾಧಾನ, ಎಷ್ಟು ಚೆನ್ನಾಗಾಗಿದೆ ಅಲ್ವಾ, ಚೆನ್ನಾಗಿ ಬಂದಿದೆ ಅಲ್ವಾ ಅಂತ. ಸೊ ನನಗೂ ಅದೇ ರೀತಿ ಖುಷಿ ಆಗ್ತಾಯಿತ್ತು. ಮತ್ತು ಇದು 2ನೇ ದಿನದ್ದು. ಸೊ ಪ್ರತಿ 3 ದಿನವೂ ದೀಪಾವಳಿ ಹಬ್ಬದಲ್ಲಿ ಬಾಗಿಲು ತೊಳೆದು ರಂಗೋಲಿ ಹಾಕ್ತೀನಿ. ಸೊ ಈ ಸಲ ಈ ರೀತಿ ರಂಗೋಲಿ ಹಾಕಿದ್ದೀನಿ. ಬಾರ್ಡ್ರು ಅಷ್ಟೇ ಎಳೆದು ಚುಕ್ಕಿ ಇಟ್ಟು ಬಾರ್ಡ್ರನ್ನ ಹಾಕ್ಕೊಂಡಿದ್ದೀನಿ. ದೊಡ್ಡದಾಗಿ ಹಾಕಬೇಕು ಹಬ್ಬದಲ್ಲಿ ಅಂತ ಹೇಳ್ಬಿಟ್ಟು ಕೆಂಪು ರಂಗೋಲಿ, ಕೆಮ್ಮಣ್ಣು ರಂಗೋಲಿ ಅಂತ ಹೇಳ್ತಾರೆ ಅದು, ಮತ್ತು ಮಾಮೂಲಿ ಬಿಳಿ ರಂಗೋಲಿನ ಯೂಸ್ ಮಾಡಿ ಡಿಸೈನ್ ಮಾಡಿರೋದು. ಹಾಗೂ ನನ್ನ ಮಗಳು ಅಮ್ಮ ಕಲರ್ ಫಿಲ್ ಮಾಡಬೇಕಾಗಿತ್ತು ನೀನು ಅಂತ ಇದ್ಲು. ಸೊ ಇವತ್ತು 2ನೇ ದಿನ ಅಮ್ಮನ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಮಹದೇಶ್ವರಂಗೆ ಧೂಪ ಹಾಕ್ತಾರೆ, ಆರತಿ ಎಲ್ಲ ತೊಗೊಂಡೋಗ್ತಾರೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ದೀಪ ಎಲ್ಲ ಹಚ್ಬಿಟ್ಟು ಅಲ್ಲಿಗೆ ಮಕ್ಳ ಜೊತೆ ಹೊರಡ್ತಾ ಇದ್ದೀನಿ. ಮಕ್ಕಳಿಗೆ ಮಾಮೂಲಿ ಎಲ್ಲ ಹಬ್ಬದಲ್ಲೂ ಫ್ರಾಕು ಚೂಡಿದಾರ್ ತರ್ತೀವಲ್ವ. ಸೊ ದೀಪಾವಳಿ ಹಬ್ಬದಲ್ಲಿ ಮಾಮೂಲಿ ಜೀನ್ಸ್ ಮತ್ತು ಟೀ ಶರ್ಟ್ ತೊಗೊಂಬಂದ್ವಿ. ಈಚೆ ಕಡೆ ಎಲ್ಲ ಹಾಕ್ಕೊಂಡೋಗೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಹೊಸ ಬಟ್ಟೆ ಅದನ್ನೇ ಹಾಕಿದ್ದೀನಿ. ಇದು ಹೊಸ್ದಾಗಿ ನಾವು ಮನೆಗೆ ತಂದಿರುವಂಥ ಗಿಡಗಳು. ಈ ಸಲಂತೂ ಇನ್ನೂ ತುಂಬ ಗಿಡಗಳು ತಂದಿದ್ದೀನಿ. ಇನ್ನೊಂದ್ಸಲ ಯಾವಾಗಾದ್ರೂ ಫ್ರೀ ಆದಾಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇವತ್ತು ಜಸ್ಟು 2 ಕಡೆ ಇಲ್ಲೂ ತುಳಸಿ ಕಟ್ಟೆ ಹತ್ರನೂ ಅಷ್ಟೇ ತೊಳೆದು ದೀಪ ಹಚ್ಚಿದ್ದೀನಿ. ಇದು ಶಂಖಪುಷ್ಪ ಗಿಡ, ವೈಟ್ ಕಲರು. ನನಗೆ ಪರ್ಪಲ್ ಕಲರ್, ವೈಟ್ ಕಲರ್ ಎರಡೂ ಹಾಕಿದೆ, ಬಟ್ ವೈಟ್ ಕಲರ್ ಚೆನ್ನಾಗಿ ಬಂತು. ಪರ್ಪಲ್ ಕಲರ್ ಕೂಡ ತಂದು ಹಾಕಬೇಕು. ಈಗ ಅಮ್ಮನ ಮನೆಗೆ ಹೋಗೋಣ ಅಂದ್ಬಿಟ್ಟು ನಾನು ಹೊಸ ಸೀರೆ ಹಾಕ್ಕೊಂಡಿದ್ದೀನಿ. ಇದು ನನಗೆ ಮದುವೆಲಿ ಗಿಫ್ಟ್ ಕೊಟ್ಟಿದ್ದು ನಮ್ಮ ನಾದಿನಿ ಒಬ್ಬರು. ಸೊ ಅದನ್ನೇ ಸ್ಟಿಚ್ ಮಾಡಿಸ್ಕೊಂಡು ಹೊಲಿಸ್ಕೊಂಡು ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ಮನೆ ಹತ್ರ ಅರಳಿ ಕಟ್ಟೆ ಇದೆ ಅಮ್ಮನ ಮನೆ ಹತ್ರ. ಸೊ ಅಲ್ಲಿ ಪೂಜೆ ನಡೀತಾಯಿತ್ತು. ಸೊ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ. ದೇವಸ್ಥಾನದ ಹತ್ರ ಆಲ್ರೆಡಿ ಧೂಪ ಎಲ್ಲ ಹಾಕಿ ಪೂಜೆ ಮಾಡಿಬಿಟ್ಟಿದ್ರು. ಸೊ ಇಲ್ಲಿ ದರ್ಶನ ಸಿಕ್ತಲ್ಲ, ಇಲ್ಲೇ ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ವಿ. ಪ್ರಸಾದ ಎಲ್ಲ ಕೊಟ್ಟರು. ಇನ್ನು ಅಮ್ಮನ ಮನೆ ಹತ್ರ ಬಂದು ನೋಡಿದ್ರೆ ಅಮ್ಮ ಫುಲ್ಲು ಲೈಟ್ಸ್ ಎಲ್ಲ ಬಿಟ್ಟು ದೀಪಾವಳಿ ಹಬ್ಬ ಆಚರಿಸ್ತಾಯಿದ್ರು. ಚೆನ್ನಾಗಿ ಕಾಣಿಸ್ತಾ ಇತ್ತು ಒಳಗಡೆ ಮತ್ತು ಹೊಸ್ತಿಲ ಹತ್ರ ಎಲ್ಲ. ಮತ್ತು ಇಲ್ಲಿ ಈ ಕಡೆ ಬಂದರೆ ನೋಡಿ, ನಂದಿನಿ ಅಮ್ಮ ಅವರು ಈ ಥರ ರೆಡಿ ದೀಪನ ತರಿಸಿ ದೀಪಾವಳಿ ಹಬ್ಬನ ಮಾಡಿದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಾದಮೇಲೆ ಇನ್ನು ಮಕ್ಕಳು ಪಟಾಕಿ ಹೊಡಿದೇನೆ ಸುಮ್ಮನೆ ಇರ್ತಾರ. ಸೊ ಪಟಾಕಿ ತೊಗೊಂಡು ಬಂದ್ವಿ. ನನ್ನ ದೊಡ್ಡ ಮಗಳು ಹೊಡಿಯಲ್ಲ, ಆದ್ರೂ ವರ್ಷ ಬೇಕು ಅಂತ ತರಿಸ್ಕೊಳ್ತಾ ಇರ್ತಾಳೆ. ಅದಕ್ಕೋಸ್ಕರ ಸಿಂಪಲ್ಲಾಗಿ ಚಿಕ್ಕದು ಸುರ್ಸುರು ಬತ್ತಿ, ಹೂಕುಂದ, ಕೃಷ್ಣನ ಚಕ್ರ ಈ ರೀತಿ ಎಲ್ಲ ತೊಗೊಂಡು ಬಂದಿದ್ವಿ. ಆದ್ರೂ ಅವಳು ಹೆದ್ರುಕೊಂತ ಇದ್ಲು ಹೊಡಿಯೋದಕ್ಕೆ. ಆದರೂ ವರ್ಷನೂ ಬೇಕು ಅಂತಾಳೆ. ನಾವು ಮಕ್ಕಳಲ್ವ ಹೊಡಿಲಿ ಅಂತ ತಂದುಕೊಟ್ಟು ನಾನೇ ಹಿಡಿಸ್ಕೊಂಡು ಸ್ವಲ್ಪ ಹೊಡಿತಾ ಇದ್ದೀನಿ. ಬೆಳ್ಳುಳ್ಳಿ ಪಟಾಕಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ ಕೈಲಿ ತರಿಸ್ಕೊಂಡಿದ್ಲು. ಚಿಕ್ಕಕ್ಕಿದೆ ಬೆಳ್ಳುಳ್ಳಿ ಥರ ಕಲರು. ಅದನ್ನು ಹಿಂಗೆ ಕೆಳಕ್ಕೆ ಹಿಂಗೆ ಎಸಿದ್ರೆ ಡಬ್ ಬಂದದ್ದು ಚೆನ್ನಾಗಿರುತ್ತೆ ಅದನ್ನು ಎಂಜಾಯ್ ಮಾಡೋದಕ್ಕೆ. ಅದು ನಾನು ಫಸ್ಟ್ ಟೈಮ್ ನೋಡಿದ್ದು ಚೆನ್ನಾಗಿದೆ ಅನಿಸ್ತು. ಸೊ ಇದಿಷ್ಟು ಪಟಾಕಿನ ಇವಾಗ ಓಡಿಸ್ಬೇಕು. ಅವರಂತೂ ಹೊಡಿತಾಯಿಲ್ಲ, ನಾನೇ ಹಿಡ್ಕೊಂಡು ಓಡಿಸ್ತೀನಿ.
ನಾವು ಚಿಕ್ಕವನಲ್ಲಿ ಹೊಡಿತಾ ಇದ್ವಿ, ಆಮೇಲೆ ದೊಡ್ಡವರಾದ್ಮೇಲೆ ಪೊಲ್ಯೂಷನು ಸೌಂಡು ಅಂತ ಹೇಳಿ ಎಲ್ಲ ಬಿಟ್ಬಿಟ್ವಿ. ಬಟ್ ಮಕ್ಕಳು ಚಿಕ್ಕವರಲ್ವ, ಅವ್ರಿಗೆ ಇನ್ನೂ ಅರ್ಥ ಆಗಲ್ಲ. ಸೊ ಅವ್ರಿಗೆ ಗೊತ್ತಾಗೋ ತನಕ ಸಿಂಪಲಾಗಿ ಹೊಡಿತಾ ಇರಲಿ ಅಂತ ಹೇಳ್ಬಿಟ್ಟು ಅಂದ್ಕೊಟ್ಟಿದ್ವಿ. ಈಗಲೂ ಹೇಳ್ಕೊಡ್ತಾ ಇರ್ತೀವಿ, ದೊಡ್ಡವರಾದ್ಮೇಲೆಲ್ಲ ಹೊಡಿಬಾರ್ದು, ಚಿಕ್ಕವರಂತ ತಂದ್ಕೊಡ್ತಾ ಇದ್ದೀವಿ ಅಂತ. ತುಂಬ ಖುಷಿ ಆಯಿತು. ನೀವೆಲ್ಲ ಹೇಗೆ ಆಚರಿಸಿದ್ರಿ ದೀಪಾವಳಿ ಹಬ್ಬನ? ಸೊ ಒಟ್ಟಿನಲ್ಲಿ ನಮ್ಮ ಮನೇಲಿ ಈ ರೀತಿ ಇತ್ತು ದೀಪಾವಳಿ ಹಬ್ಬ. ನನ್ನ ಚಿಕ್ಕ ಮಗಳು ಕೂಡ ಹೆದ್ರುಕೊಂಡು ಅಳ್ತಾ ಇದ್ಲು, ಅದು ಚಿಟಪಟ ಹೇಳಿದಾಗ ನಾನು ಹೊಡಿತೀನಮ್ಮ ಅಂತಾರೆ. ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.